ಸ್ನೇಹಿತರೆ, ನಮ್ಮಲ್ಲಿ ಸುತ್ತಮುತ್ತ ಇರೋ ಜನ ನಮ್ಮನ್ನು ಗೌರವಿಸಬೇಕು, ಅವ್ರು ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಅವರು ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನಾವು ಏನು ಮಾಡಬೇಕು, ಯಾವ ರೀತಿ ನಾವು ಇರಬೇಕು. ಕೆಲವೊಬ್ಬರು ಅನ್ಕೊಂತಾರೆ, ದುಡ್ಡು ಸಂಪಾದನೆ ಮಾಡಿದರೆ, ಹೆಸರು ಸಂಪಾದನೆ ಮಾಡಿದರೆ, ಒಳ್ಳೆ ಸ್ಥಾನ ಸಂಪಾದನೆ ಮಾಡಿದರೆ ಜನ ನಮ್ಮನ್ನು ಗೌರವಿಸ್ತಾರೆ ಅಂತ ಹೇಳಿ. ನಿಜ, ಈ ಒಂದು ಸ್ಥಾನಗಳಿಗೆ ಜನ ಗೌರವಿಸ್ತಾರೆ, ಆದರೆ ಅದು ತುಂಬ ಕಾಲ ಉಳಿಯೋದಿಲ್ಲ. ನಮಗೆ ಒಂದು ಗೊತ್ತಿರಬೇಕು, ಜನ ಅವುಗಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಗೌರವ ಕೊಡ್ತಾರೆ ಅಂದರೆ ಆ ಒಂದು ಸ್ಥಾನಗಳಿಗೆ ಮಾತ್ರ, ವ್ಯಕ್ತಿಗೆ ಅಲ್ಲ. ಹಾಗಾದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ಆ ವ್ಯಕ್ತಿ ಹೇಗಿರಬೇಕು? ಜನ ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನಾವು ಹೇಗಿರಬೇಕು? ತುಂಬ ಸಿಂಪಲ್ ಸ್ನೇಹಿತರೆ. ನಾವು ಆಡೋ ಮಾತು ಮತ್ತು ಮಾಡೋ ಕೆಲಸ ಇವೆರಡು ಕರೆಕ್ಟಾಗಿರಬೇಕು. ಆಡೋ ಮಾತಲ್ಲಿ ತೂಕ ಇತ್ತು, ಮಾಡೋ ಕೆಲಸದಲ್ಲಿ ನಿಷ್ಠೆ ಇತ್ತು ಅಂದರೆ ಖಂಡಿತವಾಗಿಯೂ ನಮ್ಮ ಸುತ್ತಮುತ್ತಲಿರೋ ಜನ ನಮ್ಮನ್ನು ಗೌರವಿಸ್ತಾರೆ. ಯಾಕಂದರೆ ಸ್ನೇಹಿತರೆ, ನಾವು ಆಡೋ ಮಾತುಗಳು ಮತ್ತು ಮಾಡೋ ಕೆಲಸಗಳು ಇವು ಏನು ಮಾಡ್ತವೆ ಅಂದರೆ ನಮ್ಮ ವ್ಯಕ್ತಿತ್ವವನ್ನು ಜನರಿಗೆ ತೋರಿಸ್ತವೆ. ಹಾಗಾಗಿ ನಾವು ಆಡೋ ಮಾತುಗಳನ್ನು, ಮಾಡೋ ಕೆಲಸಗಳನ್ನು, ಇವು ಎರಡನ್ನು ಮಾಡುವ ಮೊದಲೇ ನಾವು ಸ್ವಲ್ಪ ತುಂಬ ಆಲೋಚನೆಯನ್ನು ಮಾಡಬೇಕಾಗುತ್ತೆ.